19 ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಕಸರತ್ತೀಗ ನಡೀತಾ ಇದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಟೆನ್ಷನ್ ಶುರುವಾಗಿರುವಂತದ್ದು. ಈ 19 ಸಚಿವರಿಗೂ ಖಾತೆ ಹಂಚಿಕೆ ಬಗ್ಗೆ ಮಹತ್ವದ ಸಭೆ ನಡೆದಿದೆ. ನೋಡಿ, ಏನು ಸಚಿವ ಸಂಪುಟ ವಿಸ್ತರಣೆ ಆಯಿತು, 19 ಜನ ಪದಗ್ರಹಣ ಮಾಡಿದ್ರು. ಖಾತೆ ಹಂಚಿಕೆ ಮಾಡಬೇಕಲ್ಲ, ಈಗ ಅದೇ ಟೆನ್ಷನ್ ಆಗಿರುವಂತದ್ದು, ಕಗ್ಗಂಟಾಗಿದೆ. ಈ 19 ಸಚಿವರಿಗೂ ಖಾತೆ ಹಂಚಿಕೆ ಬಗ್ಗೆ ಮಹತ್ವದ ಸಭೆ. ಇನ್ನು ಹಿಂದೆ ಹೊರ ಬೀಳಲಿದೆ ಅಧಿಕೃತ ಪಟ್ಟಿ, ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ ಹಿಂದೆ ಅಧಿಕೃತ ಆಗುತ್ತೆ, ಯಾರಿಗೆ ಯಾವ ಖಾತೆ ಕೊಡುವುದು ಅನ್ನುವಂತಹ ಟೆನ್ಷನ್ ಶುರುವಾಗಿದೆ. ಈಗ ಅಲ್ಲಿ ಸದ್ಯ ಡಿಕೆ ಶಿವಕುಮಾರ್ ಸಂಪುಟದಲ್ಲಿದ್ದಾರೆ. 33 ಸಚಿವರಿದ್ದಾರೆ. ದೆಹಲಿಯಲ್ಲಿ ಖಾತೆ ಹಂಚಿಕೆ ಬಗ್ಗೆ ಹೈ ವೋಲ್ಟೇಜ್ ಸಭೆಯನ್ನ ಮಾಡಲಾಗ್ತಾ ಇದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿರುವಂಥದ್ದು. ಯಾರ್ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು, ಅಶ್ವವೇಗದಲ್ಲಿ ಕಂಪ್ಲೀಟ್ ಲಿಸ್ಟ್ ಇದೆ ನೋಡಿ. ಈಗ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಏನಿದೆ, ಆ ವಿಚಾರ ಸಾಕಷ್ಟು ಟೆನ್ಷನ್ ಅನ್ನ ಕೊಡ್ತಾ ಇರುವಂಥದ್ದು. ಯಾಕಂದ್ರೆ ಇಂಥದ್ದೇ ಖಾತೆ ಬೇಕು ಅಂತ ಹೇಳಿ ಸಚಿವರು ಪಟ್ಟು ಹಿಡಿದಿದ್ರು. ಹಾಗಾಗಿ ಇದು ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇದೆ. ನೂತನ 19 ಸಚಿವರಿಗೂ ಖಾತೆ ಹಂಚಿಕೆ ಬಗ್ಗೆ ಮಹತ್ವದ ಸಭೆ. ಹಿಂದೆ ಹೊರ ಬೀಳಲಿದೆ ಅಧಿಕೃತ ಪಟ್ಟಿ, ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು. ಈಗ ಅದು ಯಾಕಂದ್ರೆ ಇಲ್ಲಿ ಸಚಿವರು ನನಗೆ ಇಂಥದ್ದೇ ಖಾತೆ ಬೇಕು ಅಂತ ಹೇಳ್ತಿರುವಂಥದ್ದು. ಹಾಗಾಗಿ ಇದು ಕೂಡ ಟೆನ್ಷನ್ ಆಗಿದೆ. ಇನ್ನು ಸಚಿವರಿಗೆ ಸಂಭಾವ್ಯ ಖಾತೆಗಳನ್ನ ನೋಡೋದಾದ್ರೆ, PM ನರೇಂದ್ರ ಸ್ವಾಮಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ನೀಡುವಂಥದ್ದು, ಬಸವರಾಜ ರಾಯರೆಡ್ಡಿಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರ, B ನಾಗೇಂದ್ರಗೆ, ಇನ್ನು ಸಂತೋಷ್ ಲಾಡ್ರವರಿಗೆ ಇಲ್ಲಿ ಕಾರ್ಮಿಕ ಇಲಾಖೆಯನ್ನು ನೀಡುವಂಥದ್ದು, ಶಿವರಾಜ್ ತಂಗಡಗಿಗೆ ಹಿಂದುಳಿದ ವರ್ಗ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ, ಟಿ ರಘುಮೂರ್ತಿ ಇವರಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ನೀಡುವಂಥದ್ದು. ಇನ್ನು PM ನರೇಂದ್ರ ಸ್ವಾಮಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡಲು ಮುಂದಾಗಿರುವಂಥದ್ದು. ಅಂದ್ರೆ ಈ ಒಂದು ಲಿಸ್ಟ್ ರೆಡಿ ಆಗಿದೆ. ಇನ್ನು ಬಸವರಾಜ ರಾಯರೆಡ್ಡಿಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರ, SS ಮಲ್ಲಿಕಾರ್ಜುನ್ಗೆ ತೋಟಗಾರಿಕೆ ಮತ್ತು ಗಣಿ ಭೂ ವಿಜ್ಞಾನ ಇಲಾಖೆಯನ್ನು ನೀಡಲು ಮುಂದಾಗಿರುವಂಥದ್ದು. ಇನ್ನು ಚಲುವರಾಯಸ್ವಾಮಿಗೆ ಕೃಷಿ ಇಲಾಖೆ, ಹಿಂದೆನೂ ಕೂಡ ಕೃಷಿ ಇಲಾಖೆಯಲ್ಲಿ ಇದ್ರೆ ಈಗಲೂ ಕೂಡ ಕೃಷಿ ಇಲಾಖೆಯನ್ನು ನೀಡ್ತಾ ಇರುವಂಥದ್ದು. ಇನ್ನು KM ಶಿವಲಿಂಗೇಗೌಡಗೆ ವಸತಿ ಇಲಾಖೆಯನ್ನ ನೀಡಲು ಮುಂದಾಗಿದೆ. ಲಕ್ಷ್ಮಣ್ ಸವದಿಗೆ ಸಹಕಾರ ಹಾಗೂ ಸಕ್ಕರೆ, ಇನ್ನು ಮಧು ಬಂಗಾರಪ್ಪಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯನ್ನು ನೀಡ್ತಿರುವಂಥದ್ದು. ಅಂದ್ರೆ ಮುಂಚೆನೂ ಕೂಡ ಇದೇ ಇಲಾಖೆ ಇತ್ತು ಅವರಿಗೆ. ಜಮೀರ್ ಅಹಮದ್ ಖಾನ್ಗೆ ವಕ್ಫ್, ಹಜ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನ ನೀಡಲು ಮುಂದಾಗಿರುವಂಥದ್ದು. KN ಬಸಂತಪ್ಪರಿಗೆ ಪೌರಾಡಳಿತವನ್ನ ನೀಡಲು ಮುಂದಾಗಿದೆ. ವಿಜಯಾನಂದ ಕಾಶ್ಯಪ್ಪನವರು ಕೈಮಗ್ಗ ಜವಳಿ ಇಲಾಖೆ, ಕೃಷಿ ಮಾರುಕಟ್ಟೆ. ಇನ್ನ ಅಜಯ್ ಸಿಂಗ್ಗೆ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಇಲಾಖೆ ಉದ್ಯಮಿಗಳು ನೀಡುವಂಥದ್ದು. ರುದ್ರಪ್ಪ ಲವಾಣಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯನ್ನು ನೀಡ್ತಾ ಇರುವಂಥದ್ದು. HC ಬಾಲಕೃಷ್ಣಗೆ ಅಬಕಾರಿ ಇಲಾಖೆಯನ್ನು ಕೊಡಲು ಮುಂದಾಗಿರುವಂಥದ್ದು. ರಿಜ್ವಾನ್ ಅರ್ಷದ್ ಉನ್ನತ ಶಿಕ್ಷಣ ಇಲಾಖೆ, ರಿಜ್ವಾನ್ ಅರ್ಷದ್ಗೆ. ಸಿ ಪುಟ್ರಂಗ್ ಶೆಟ್ಟಿಗೆ ಅರಣ್ಯ ಮತ್ತು ಪರಿಸರ ಇಲಾಖೆ, B ನಾಗೇಂದ್ರಗೆ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ, ಸಂತೋಷ್ ಲಾಡ್ಗೆ ಕಾರ್ಮಿಕ ಇಲಾಖೆ, ಶಿವರಾಜ್ ತಂಗಡಿಗೆ ಹಿಂದುಳಿದ ವರ್ಗ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ.